ಕಾಲೇಜು ಮುಗಿಸಿ ಮನೆಗೆ ಮರಳ್ತಾ ಇದ್ದ ವಿದ್ಯಾರ್ಥಿನಿಯರನ್ನು ಚುಡಾಯಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಪುಂಡರ ಒಂದು ಗ್ಯಾಂಗ್ ಮನೆಗೆ ನುಗ್ಗಿ ಅಕ್ಕ ತಂಗಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿರುವ ಭೀಕರ ಘಟನೆ ನಡೆದಿದೆ. ಗಾಂಜಾ ಮತ್ನಲ್ಲಿ ತೇಲಾಡ್ತಾ ಇದ್ದ ಕಾಮುಕರ ಅಟ್ಟಹಾಸಕ್ಕೆ ಇಬ್ಬರು ಹೆಣ್ಣು ಮಕ್ಕಳು ರಕ್ತದ ಮಡವಿನಲ್ಲಿ ಬಿದ್ದಿದ್ದಾರೆ. ಇಷ್ಟಕ್ಕೂ ಏನಿದು ಘಟನೆ ಎಲ್ಲಿ ಅಂತೀರಾ? ವಾಣಿಜ್ಯ ನಗರಿಯಲ್ಲಿ ಕತ್ತಲ ಲೋಕದ ಕ್ರೂರಿಗಳ ಅಟ್ಟಹಾಸ ನಡೆದಿದೆ. ಕಾಲೇಜು ಮುಗಿಸಿ ಮನೆಗೆ ಹೋಗ್ತಿದ್ದ ಹೆಣ್ಣು ಮಕ್ಕಳನ್ನು ಅಡ್ಡಗಟ್ಟಿ ವಿಕೃತಿ ಮೆರೆದ ಪುಂಡರು ಅದನ್ನು ಪ್ರಶ್ನಿಸಿದ್ದಕ್ಕೆ ಮನೆಗೆ ನುಗ್ಗಿ ರಕ್ತದ ಹೋಳಿಯಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ದುರಂತ ನಡೆದಿದೆ. ಕುಡಿದ ಮತ್ನಲ್ಲಿದ್ದ ಕಾರ್ತಿಕ್ ಮತ್ತು ವಿನೋದ್ ಎಂಬ ಇಬ್ಬರು ಪೋಲಿಗಳು ಕಾಲೇಜು ಮುಗಿಸಿ ಮನೆಗೆ ಹೊರಟಿದ್ದ 18 ವರ್ಷದ ಮೇಘನಾಳನ್ನು ಅಡ್ಡಿಗಟ್ಟಿದ್ದಾರೆ. ಮೇಡಮ್ ಎನ್ನುತ್ತಾ ಅನುಚಿತವಾಗಿ ವರ್ತಿಸಿ ಮೈ ಮೇಲೆ ಬಿದ್ದು ವಿಕೃತಿ ಮೆರೆದಿದ್ದಾರೆ. ಇದರಿಂದ ಬೇಸತ್ತ ಯುವತಿ ಕಪಾಳ ಮೋಕ್ಷ ಮಾಡಿ ನಡೆದ ಘಟನೆಯನ್ನು ತಾಯಿಗೆ ವಿವರಿಸಿದ್ದಾಳೆ. ನಂತರ ಇಬ್ಬರು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಇಬ್ಬರು ಪುಂಡರು ಕಾಣದೆ ಹಿನ್ನೆಲೆ ಇಷ್ಟಕ್ಕೆ ಎಲ್ಲ ಮುಗಿತು ಎನ್ನುವಷ್ಟರಲ್ಲಿ ರಾತ್ರಿ ವೇಳೆ ಮನೆಗೆ ನುಗ್ಗಿದ್ದ ಪುಂಡರ ಕಡೆಯ ಗ್ಯಾಂಗ್ ರಕ್ಕಸತನ ತೋರಿದ್ದಾರೆ. ನನ್ನ ಹೆಸರು ನಿಹಾರಿಕಾ. ನಾನು ಮನೆಯಲ್ಲಿರುವಾಗ ನಮ್ಮಮ್ಮ ಊರಿಗೆ ಹೋಗಿದ್ರು. ಮನೇಲಿ ಯಾರೂ ಇಲ್ಲ. ನಾನು ನಮ್ಮ ಅಕ್ಕ ಇರುವಾಗ ಅವ್ರು ಯಾರೋ ಬಂದ್ಬಿಟ್ಟು ಜುಟ್ಟಿಟ್ಕೊಂಡು ಹೊಟ್ಟೆಗೆ ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಚಾಕುವಲ್ಲೆಲ್ಲ ಕೊಯ್ದುಬಿಟ್ಟು ಮತ್ತು ನಮ್ಮ ಅಕ್ಕನ ಚಾಕುವಲ್ಲಿ ಕೊಯ್ದುಬಿಟ್ಟು ನನ್ನ ಹೊಟ್ಟೆ ಗುದ್ದುಬಿಟ್ಟು ಜುಟ್ಟಿಟ್ಕೊಂಡು ಹೊಡೆದ್ರು. ನನಗೆ ಗೊತ್ತಿಲ್ಲ. ಒಂದು 40 ಜನ. ಏನಂತ ಹೇಳಿ ಹೊಡೆದ್ರು? ನಿಮ್ಮಮ್ಮ ಎಲ್ಲಿ, ನಿಮ್ಮಮ್ಮ ಬಂದರೆ ನಿಮ್ಮಮ್ಮನೆಲ್ಲರನ್ನೂ ಸಾಯಿಸಿಬಿಡ್ತೀರಿ ಅಂತೆಲ್ಲ ಬೆದರಿಸಿದ್ರು ಸರ್. ಇನ್ನು ಮನೆಗೆ ನುಗ್ಗಿದ್ದೇ ತಡ ಕಣ್ಣಿಗೆ ಮಣ್ಣು ಬಿದ್ದವರಂತೆ ಅಕ್ಕ ತಂಗಿಯ ಮೇಲೆ ಮುಗಿಬಿದ್ದಿದ್ದಾರೆ. ತಡೆಯಲು ಬಂದ ತಂಗಿ ನಿಹಾರಿಕಳ ಮೇಲೆಯೂ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಪೋಖರಿಗಳ ಅಟ್ಟಹಾಸ ತಂಗಿಯ ಅಕ್ಕ ಇಬ್ಬರನ್ನು ಚಿಂತಾಮಣಿ ಅಕ್ಕ ಮೇಘನಾಳ ಹೊಟ್ಟೆ ಹಾಗೂ ಕತ್ತಿನ ಭಾಗಕ್ಕೆ ಚಾಕುವಿನಿಂದ ಮನೆ ಬಂದಂತೆ ಇರಿದು ರಕ್ತದ ಮಡುವಿನಲ್ಲಿ ತೇಲಿಸಿದ್ದಾರೆ. ಸದ್ಯ ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇರುವ ಅಕ್ಕ ತಂಗಿ ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮೇಘನಾ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ನನ್ನ ತಂಗಿನ ಕರ್ಕೊಂಬರೋದಕ್ಕೆ ನೂತನ ಶಾಲೆ ಅಂತ ಹೋಗಿದ್ದೆ. ಅಲ್ಲೋದಾಗ ಇಬ್ಬರು ಹುಡುಗರು ಕುಡಿದ್ಬಿಟ್ಟಿದ್ರು. ಕುಡಿದ್ಬಿಟ್ಟು ಕೂಗಿದ್ರು ನನ್ನ ಮೊದಲು. ಕೂಗಿದಾಗ ಏನು ಬೇಕು ಅಂತ ಹೇಳಿದಾಗ ಇರು 1-5 ನಿಮಿಷ ಇರು ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಹೇಳಿ ಅಂತೇಳಿ ಕೇಳಿದೆ. ಅವ್ರ ಮೇಲೆ ತೊಳ್ಕೊಂಬಂದರು. ನಾನು ಅವ್ರಿಗೆ ತೊಳೆದೆ. ಹಿಂದಾಗೆ ತೊಳೆದ್ರೆ ಅವರು ಫುಲ್ ಡ್ರಂಪ್ ಮಾಡಿಬಿಟ್ಟಿದ್ರೆ ಹಿಂದೆ ಸ್ವಲ್ಪ ಹೋಗ್ಬಿಟ್ಟಿದ್ರು. ಇದ್ದಿದ್ದಕ್ಕೆ ಏನು ಜಾಸ್ತಿ ಮಾಡ್ತಾ ಇದೆಯಾ ಹಾಗೆ ಹೇಗೆ ಅಂದಾಗ ನಾನು ಗಾಡಿ ತೊಗೊಂಡು ಮನೆ ಹತ್ರಕ್ಕೆ ಹೋದೆ. ಹೋಗಿ ಅಮ್ಮಗೆ ಹೇಳಿದೆ ನಾನು, ಅಮ್ಮ ಹಿಂಗಾಯ್ತು ಅಂತ. ಮತ್ತೆ ಅಮ್ಮನ ಕರ್ಕೊಂಬರೋ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ ಅಲ್ಲಿ. ರಾತ್ರಿ ನಮ್ಮಮ್ಮ ನಮ್ಮ ಅಜ್ಜಿಯವ್ರ ಮನೆಗೆ ಹೋದಾಗ 8-8:30 ಇರಲಿ ಮನೆಗೆ ನುಗ್ಗಿ ನನ್ನ ತಂಗಿನೆಲ್ಲ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅವರು ಹಿಂದೆ ಎಲ್ಲ ಇಳಿದು ಜುಟ್ಟೆಲ್ಲ ಇಳಿದು ಹೊಟ್ಟೆಗೆ ಒದ್ದು ಚಾಕುವಲ್ಲೆಲ್ಲ ಕತ್ತಿಗೆ ಹೊಟ್ಟೆಗೆಲ್ಲ ಕೊಯ್ದು ಬಟ್ಟೆಗೆಲ್ಲ ಸಿಗಿ ಎಲ್ಲ ಕೈಯೆಲ್ಲ ಹಾಕಿದ್ದಾರೆ. ಗೊತ್ತಿಲ್ಲ ಸರ್ ಯಾರು ಅಂತ. ಮನೆಯಲ್ಲಿದ್ವಿ ಸರ್. ನನಗೆ ಹೇಳ್ತೀಯ ನೀನು ಬಾ ಅಂತ, ಬಾ ಇವಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಳ್ದು ಹೊಡೆದಿದ್ದಾರೆ ಸರ್. 20 ಜನ ಇರ್ತಾರೆ. ಇನ್ನು ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪುಂಡರಿಗಾಗಿ ಜಾಲ ಬೀಸಿದ್ದಾರೆ. ಹಗಲು ಹೊತ್ತಿನಲ್ಲೇ ಹೆಣ್ಣು ಮಕ್ಕಳ ಮೈ ಮೇಲೆ ಬೀಳುವ ಮನೆಗೆ ನುಗ್ಗಿ ಚಾಕು ಇರಿಯುವಂತ ಇಂತಹ ಪುಂಡರ ಗ್ಯಾಂಗ್ಗೆ ಕಾನೂನಿನ ಭಯವೇ ಇಲ್ವೇ ಎಂಬ ಸಾರ್ವಜನಿಕರ ಆಕ್ರೋಶದ ಪ್ರಶ್ನೆ ಈಗ ತೀವ್ರಗೊಂಡಿದೆ.